ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧು ಹುಳಿಯಾರ್. ಇವತ್ತಿನ ವಿಷಯ ಹೋಮ್ ಲೋನ್. ಮನೆ ಮೇಲೆ ಸಾಲ ತಗೊಳ್ಳೋದು ಯಾವ ಥರ, ಅದಕ್ಕೆ ಇದರಲ್ಲಿ ಯಾವ್ಯಾವ್ದು ಬೆನಿಫಿಟ್ ಅಪ್ಲೈ ಆಗುತ್ತೆ, ಬ್ಯಾಂಕ್ನಲ್ಲಿ ಯಾವ್ಯಾವ್ದನ್ನ ಹೋಮ್ ಲೋನ್ ಅಂತ ಕರೀತಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಹೋಮ್ ಲೋನ್. ಈ ಹೋಮ್ ಲೋನಲ್ಲಿ ಎಷ್ಟು ಥರ ಇದೆ ಸ್ನೇಹಿತರೆ? ಹೋಮ್ ಲೋನಲ್ಲಿ ನೀವು ಯಾವುದಾದ್ರೂ ರೆಡಿ ಇರೋವಂಥ ಮನೆ ಅಥವಾ ಕಟ್ಟಿರೋ ಮನೆನ ನೀವು ತಗೊತಾ ಇದ್ದೀರಾ, ಅದನ್ನು ಪರ್ಚೇಸ್ ಲೋನ್ ಅಂತ ಕರೀತಾರೆ. ಪರ್ಚೇಸ್ ಲೋನ್ ಮೊದಲಿಗೆ ಬಂದು ಪರ್ಚೇಸ್ ಲೋನ್. ಇದರಲ್ಲಿ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಕಟ್ಟಿರೋ ಇಂಡಿವಿಜುವಲ್ ಮನೆ ಇರ್ಬೋದು, ಈ ಎರಡನ್ನೂ ಕೂಡ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಹೋಮ್ ಲೋನ್ ಅಂತ ಕರೀತಾರೆ. ಇದು ಕೂಡ ಹೋಮ್ ಲೋನ ಅಂಡರಲ್ಲೇ ಬರುತ್ತೆ. ಎರಡನೇದು, ನೀವೊಂದು ಸೈಟ್ ಇರುತ್ತೆ, ಸೈಟ್ನ ತಗೊಂಡು ನಾನೇ ಮನೆ ಕಟ್ಟಬೇಕು, ಸೊ ಇದು ಸೈಟ್ ತೊಗೊಂಡ್ರೆ ಹೆಂಗೆ ಹೋಮ್ ಲೋನ್ ಬರುತ್ತೆ ಅಂತ ಕನ್ಫ್ಯೂಷನ್ಸ್ ತುಂಬ ಜನರಿಗಿರುತ್ತೆ. ಆಗ ಸ್ನೇಹಿತರೆ ಇದು ಕೂಡ ಹೋಮ್ ಲೋನ್ ಬರುತ್ತೆ, ಬಟ್ ಇದನ್ನು ಕಾಂಪೋಸಿಟ್ ಲೋನ್ ಅಂತ ಕರೀತಾರೆ. ಕಾಂಪೋಸಿಟ್ ಲೋನ್ ಅಂದರೆ ಸೈಟ್ ಪರ್ಚೇಸು ಕಮ್ ಕನ್ಸ್ಟ್ರಕ್ಷನ್. ಇದಕ್ಕೆ ಬ್ಯಾಂಕ್ ಅವರು ನಿಮಗೆ ಒಂದು ಟೈಮ್ ಕೊಡ್ತಾರೆ, ಒಂದು 2 years ಒಳಗಡೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿ ನಿಮಗೆ ಕಾಂಪೋಸಿಟ್ ಹೋಮ್ ಲೋನ್ ಅಂತ ಕರೀತಾರೆ. ಇದನ್ನು ಕಾಂಪೋಸಿಟ್ ಕನ್ಸ್ಟ್ರಕ್ಷನ್ ಹೋಮ್ ಲೋನ್ ಅಂತ ಕರೀತಾರೆ. ನೀವೇನು ಮಾಡಬೇಕಾಗುತ್ತೆ, ಸೈಟ್ನ ಪರ್ಚೇಸ್ ಮಾಡೋ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದಾಗುತ್ತೆ. ಈಗ ಕೂಡ ಆವಾಗ ಕೂಡ ನಿಮಗೇನಾಗುತ್ತೆ, ನಿಮಗೆ ಹೋಮ್ ಲೋನ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಇದು ಕೂಡ ಹೋಮ್ ಲೋನೇ. ಮೂರನೇದು, ನಿಮ್ಮ ಹತ್ರ ಆಲ್ರೆಡಿ ಸೈಟ್ ತೊಗೊಂಡಿರ್ತೀರ ಸ್ನೇಹಿತರೆ, ಸೈಟ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ, ಅದಕ್ಕೆ ಯಾವುದೇ ಥರದ್ದು ಲೋನ್ ತೊಗೊಂಡಿರಲ್ಲ. ಆಗ ನೀವೇನು ಇದು ನಾವು ಕನ್ಸ್ಟ್ರಕ್ಷನ್ಗೆ ಹೋದರೆ ಯಾವ ಥರ ಲೋನ್ ತೊಗೋಬೇಕು ಅಥವಾ ಮಾರ್ಟ್ಗೇಜ್ ಮಾಡಬೇಕಾಗತ್ತಾ? ಇಲ್ಲ ಸ್ನೇಹಿತರೆ, ಇದು ಕೂಡ ಕನ್ಸ್ಟ್ರಕ್ಷನ್ ಲೋನ್ ಅಂತ ಕರಿತೀವಿ. ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಲೋನ್ ಕೂಡ ಹೋಮ್ ಲೋನ್ ಅಂಡರಲ್ಲೇ ಬರುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಸ್ನೇಹಿತರೆ ಏನು ಅಂದರೆ, ನೀವು ಆಲ್ರೆಡಿ ಒಂದು ಫ್ಲೋರ್ ಮನೆ ಇರುತ್ತೆ ಅಥವಾ ನೀವು ತೊಗೊಂಡಿರ್ತೀರಾ ಅಥವಾ ನೀವೇ ಕಟ್ಸಿರ್ತೀರಾ ನಿಮ್ಮದೇ ದುಡ್ಡಲ್ಲಿ, ಬಟ್ ಇನ್ನೊಂದು ಫ್ಲೋರ್ ಕಟ್ಟಬೇಕು. ಇದು ಯಾವುದ್ರ ಮೇಲೆ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂದರೆ, ಇದು ಕೂಡ ಹೋಮ್ ಎಕ್ಸ್ಟೆನ್ಷನ್ ಲೋನ್ ಅಂತ ಕರೀತಾರೆ. ಇದು ಕೂಡ ಹೋಮ್ ಲೋನ್ ಅಂಡರಲ್ಲೇ ಬರುತ್ತೆ ಸ್ನೇಹಿತರೆ. ಇದನ್ನು ಗಮನ ಇಟ್ಕೊಂಡು ನೀವು ಹೋಮ್ ಎಕ್ಸ್ಟೆನ್ಷನ್ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಹೇಳಬೇಕಾಗುತ್ತೆ ಇದು ಹೋಮ್ ಎಕ್ಸ್ಟೆನ್ಷನ್ ಲೋನ್ ಬೇಕಾಗಿತ್ತು ನನಗೆ ಅಂತ. ಅದು ಕೂಡ ಹೋಮ್ ಲೋನ್ನಲ್ಲೇ ಬರುತ್ತೆ. ಹೋಮ್ ಲೋನಲ್ಲಿ ಬಂದರೆ ನಿಮಗೆ ಅದರ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಐದನೇದು, ಹೋಮ್ ಲೋನ್ ಬಿ ಟಿ ಅಂದರೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್. ನಿಮ್ಮ ಒಂದು ಬ್ಯಾಂಕಿಂದ ಸ್ನೇಹಿತರೆ ಅಲ್ಲಿ ನಿಮಗೆ ನಿಮ್ಮೇನೋ ಅರ್ಜೆಂಟ್ ಇರುತ್ತೆ ಅಥವಾ ನಿಮಗೆ ಗೊತ್ತೇ ಇರಲ್ಲ ಅಥವಾ ನಿಮ್ಗೆ ಯಾರೋ ಹೆಲ್ಪ್ ಮಾಡಿದಾಗ ನಿಮಗೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಲೋನ್ ಸಿಗುತ್ತೆ ಅಥವಾ ನಿಮ್ಮ ಸಿಬಿಲ್ ಇಶ್ಯೂಸ್ ಇರ್ಬೋದು. ನಾನಾ ಕಾರಣಗಳಿಂದ ನೀವೇನು ಮಾಡಿರ್ತೀರ, ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ. ಈಗ ಏನಾಗಿರುತ್ತೆ, ನಿಮ್ಮ ದಾಖಲಾತಿ ಸರಿ ಹೋಗಿರುತ್ತೆ, ನಿಮ್ಮ ಇನ್ಕಮ್ ಜಾಸ್ತಿ ಆಗಿರುತ್ತೆ, ನಿಮಗೆ ಲೋನು ಎಷ್ಟನ್ನು ಬೇಕಾಗಿರುತ್ತೆ. ಆಗ ಏನಾಗುತ್ತೆ, ಆ ಬ್ಯಾಂಕ್ ಹೇಳುತ್ತೆ ಇಲ್ಲ ನಾವು ಎಕ್ಸ್ಟ್ರಾ ಕೊಡೋದಕ್ಕೆ ಬರಲ್ಲ ನಿಮಗೆ ಅಂದಾಗ, ನೀವು ಇನ್ನೊಂದು ಬ್ಯಾಂಕ್ ಹತ್ರ ಬಂದು ಇನ್ನೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ, ನಿಮಗೆ ಆ ಹೋಮ್ ಲೋನ್ನ ಬಿ ಟಿ ಮಾಡುತ್ತೆ, ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಿ ಎಕ್ಸ್ಟ್ರಾ ನಿಮಗೆ ಟಾಪ್ ಅಪ್ ಕೊಡುತ್ತೆ. ಇದು ಕೂಡ ಹೋಮ್ ಲೋನ್ ಟ್ರಾನ್ಸ್ಫರ್ ಅಂತ ಕರೀತಾರೆ, ಬಿ ಟಿ ಅಂತ ಹೇಳ್ಬಿಟ್ಟು. ಎಕ್ಸ್ಟ್ರಾ ಸಿಗುತ್ತೆ, ಎಕ್ಸ್ಟ್ರಾ ಅಮೌಂಟ್ ಏನು ಸಿಗುತ್ತೋ ಅದು ನಿಮಗೆ ಟಾಪ್ ಅಪ್ ಅಂತ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಟಾಪ್ ಅಪ್ ಮಾಡಬೇಕಾದ್ರೆ ಲಿಮಿಟೇಷನ್ಸ್ ಇರುತ್ತೆ, ಇಷ್ಟೇ ಅಮೌಂಟ್ನ ಎಕ್ಸ್ಟ್ರಾ ತೊಗೋಬೋದು. ಹೋಮ್ ಲೋನ್ ಏನಿರುತ್ತೋ ನಿಮಗೆ ಅದರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. 25% ಒಳಗಡೆ ಇರಬೇಕಾಗುತ್ತೆ. ಸಮ್ ಬ್ಯಾಂಕ್ಸ್ ರೂಲ್ಸ್ ಎಲ್ಲ ಇದೆ ಅದರಲ್ಲಿ, ಆ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಆ ಫಾಲೋ ಮಾಡಿದಾಗ ಸೊ ಅವ್ರಿಗೆ ನಿಮಗೆ ಟಾಪ್ ಅಪ್ ಅಂತ ಸಿಗುತ್ತೆ ಸ್ನೇಹಿತರೆ. ಒಂದು ವೇಳೆ ಜಾಸ್ತಿ ಅಮೌಂಟ್ ಆದರೆ ಆಗ ಅದು ಟಾಪ್ ಅಪ್ ಸ್ಕೀಮಲ್ಲಿ ಬರಲ್ಲ, ಬೇರೆ ಸ್ಕೀಮಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇದು ಹೋಮ್ ಲೋನ್ ಮೇಜರ್. ಈ 5 ಥರ ಹೋಮ್ ಲೋನ್ನ ನೀವು ತಗೋಬೇಕಾಗತ್ತೆ. ಇದೆಲ್ಲದಕ್ಕೂ ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ, ಇಂಟ್ರೆಸ್ಟ್ ಎಕ್ಸೆಂಪ್ಷನ್ ಸಿಗುತ್ತೆ, ನಾನಾ ಬೆನಿಫಿಟ್ ಇರುತ್ತೆ ಸ್ನೇಹಿತರೆ ಹೋಮ್ ಲೋನ್ ತೊಗೊಳೋದ್ರಿಂದ. ಮತ್ತು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಬರುತ್ತೆ. ಮೇಜರ್ ಆಗಿ ಹೋಮ್ ಲೋನ್ ಅಂತ ನೀವು ಹೋಗ್ತಾ ಇದ್ದಂಗೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರುತ್ತೆ ಸ್ನೇಹಿತರೆ. ಬೇರೆ ಏನಪ್ಪ ಬೆನಿಫಿಟ್ಸ್ ಇದೆ ಇದೆಲ್ಲ ಅಂತಂದರೆ, ನಿಮಗೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ, ಅದು ಕಂಡೀಷನ್ಸ್ ಇರುತ್ತೆ ತುಂಬ. ಅದು ಕಂಡೀಷನ್ಸ್ ಮೇಲೆ ಕೂಲಿಂಗ್ ಪೀರಿಯಡ್ ಕೂಡ ಅಪ್ಲೈ ಆಗುತ್ತೆ. ಓನ್ಲಿ ಹೋಮ್ ಲೋನಲ್ಲಿ ಮಾತ್ರ ಇರುತ್ತೆ. ನೀವು ಇದಕ್ಕೆ ಪ್ರೊಸೆಸಿಂಗ್ ಫೀಸು ಕೆಲವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ 0 ಇರುತ್ತೆ. ಹೋಮ್ ಲೋನಲ್ಲಿ ನಿಮ್ಗೆ ಯಾವುದೇ ಪ್ರೊಸೆಸಿಂಗ್ ಫೀಸ್ ಕಟ್ಟಂಗಿರಲ್ಲ, ಮತ್ತು ಪ್ರೊಸೆಸಿಂಗ್ ಫೀಸ್ ವೇ ಆಫ್ ಇರುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಿಳ್ಕೊಂಡು ನೀವು ಹೋಮ್ ಲೋನ್ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಹೋಮ್ ಲೋನು ಯಾರೆಲ್ಲ ತಗೋಬೇಕು ಅಂತ ಇದ್ದೀರಾ ಅಥವಾ ಏನಾದ್ರು ಕನ್ಫ್ಯೂಷನ್ಸ್ ಇದೆ, ನಾನಿನ್ನೂ ಕ್ಲಾರಿಫಿಕೇಷನ್ ಬೇಕು ಅನ್ನೋರು ನಮ್ಮ ವಾಟ್ಸಪ್ ನಂಬರ್ 9900077949 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಇನ್ನು ಕ್ಲಾರಿಫಿಕೇಷನ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ ನಮ್ಮ ಕಡೆಯಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ.